ಆಪ್ಕಿ ಅದಾಲತ್ನಲ್ಲಿ ಇಂಡಸ್ಟ್ರಿಯಲಿಸ್ಟ್ ವಿಜಯ್ ಮಲ್ಯ ಮೇಲೆ ಇರುವ ಆರೋಪ. ಇವರು ಗ್ಲಾಮರ್ ಹಿಂದೆ ಓಡ್ತಾರೆ. ವಿಜಯ್ ಸಾಬ್, ಯಾವ ವ್ಯಕ್ತಿಗಳು ನಿಮಗೆ ಬಾಲ್ಯದಿಂದ ಪರಿಚಿತರು? ಅವರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ತಂದೆ ಹೇಳ್ತಿದ್ರು ಕೆಲ್ಸದ ಬಗ್ಗೆ ಗಮನ ಕೊಡು ಅಂತ. ಆದ್ರೆ ನಿಮ್ಮ ಗಮನ ಇರ್ತಾ ಇದ್ದಿದ್ದು ಸಿನಿಮಾದಲ್ಲಿ. ಈ ಕಾರಣಕ್ಕೆ ನಿಮ್ಮನ್ನ ಯಾವ ಜಾಗ ಕಳಿಸಿದ್ರು ಅಂದ್ರೆ ಅಲ್ಲಿ ಸಿನಿಮಾ ಹಾಲ್ 18 ಕಿಲೋಮೀಟರ್ ದೂರ ಇತ್ತಂತೆ. ಸಿನಿಮಾದ ಅಭಿರುಚಿ ಯಾವಾಗ್ಲೂ ಅಷ್ಟಿರಲಿಲ್ಲ. ನಾನು ಕೇವಲ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಅಲ್ಲಿ ಶಹಜಹಾನ್ಪುರ ಯಾವ ರೀತಿ ಜಾಗ ಅಂದ್ರೆ ಅದು ಅಲ್ಲಿ ಕೆಲಸವನ್ನ ಬಿಟ್ಟು ಬೇರೆ ಯಾವ ಎಂಟರ್ಟೈನ್ಮೆಂಟ್ ಪ್ರಾಸ್ಪೆಕ್ಟೂ ಇರಲಿಲ್ಲ. ಮತ್ತೆ ಪಿಕ್ಚರ್ನ ನೋಡಬೇಕು ಅಂದ್ರೂ ಕೂಡ 18 ಕಿಲೋಮೀಟರ್ ದೂರ ಇತ್ತಲ್ಲಿಂದ. ಆದ್ರೆ ನನಗೆ ಅಷ್ಟಾಗಿ ಪಿಕ್ಚರ್ ನೋಡೋ ಹವ್ಯಾಸ ಇರಲಿಲ್ಲ. ಮತ್ತೀಗ್ಲೂ ಕೂಡ ನಾನು 6 ತಿಂಗಳಿಗೊಮ್ಮೆ ಪಿಕ್ಚರ್ನ ನೋಡ್ತೀನಿ. ಆದ್ರೆ ನಾನೀಗ ಕೇಳ್ಪಟ್ಟೆ ಪಿಕ್ಚರ್ ಮಾಡೋ ಹವ್ಯಾಸ ಬೆಳೆಸ್ಕೊಂಡಿದ್ದೀರಂತೆ. ನಾನು ಶಾವೆಲೆಸ್ನ ಕೂಡ ತಗೊಂಡೆ. 1400 ಕೋಟಿ ರೂಪಾಯಿನ ಖರ್ಚು ಮಾಡಿ ನಾನು ಕಿಂಗ್ಫಿಷರ್ ಏರ್ಲೈನ್ಸ್ನ ಶುರು ಮಾಡಿದೆ. ಇವೆಲ್ಲ ಏನು ಅಷ್ಟು ಸುಲಭದ ಕೆಲ್ಸಗಳಲ್ಲ. ಇದರಲ್ಲೂ ಕೂಡ ಬಹಳ ಶ್ರಮ ಪಡಬೇಕಾಗತ್ತೆ. ಈಗ ನಾನು ನನ್ನ ಪ್ರಯಾರಿಟೀಸ್ಗಳನ್ನ ಗಮನದಲ್ಲಿಟ್ಕೊಂಡು ಮುಂದೆ ಸಾಗ್ತಾ ಇದ್ದೀನಿ. ಯಾರಾದ್ರೂ ಸ್ನೇಹಿತ ಬಂದು ನನಗೆ ಸಹಾಯ ಮಾಡು ಅಂದ್ರೆ, ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಖಂಡಿತ ಅದನ್ನ ಕನ್ಸಿಡರ್ ಮಾಡ್ತೀನಿ. ಇದರ ಅರ್ಥ ನಾನು ತುಂಬಾ ದೊಡ್ಡ ಡೈವರ್ಸಿಫಿಕೇಶನ್ ಶುರು ಮಾಡ್ತಿದ್ದೀನಿ ಅಂತಲ್ಲ. ನಾನು ಒಬ್ಬ ಮಹಾನ್ ಫಿಲ್ಮ್ ಪ್ರೊಡ್ಯೂಸರ್ ಆಗ್ತಿದ್ದೀನಿ ಅಂತಲ್ಲ. ನಾನು ಯಾರೋ ಸ್ನೇಹಿತರಿಗೆ ಅಥವಾ ಯಂಗ್ ಅಂಡ್ ಅಪ್ಕಮಿಂಗ್ ಟ್ಯಾಲೆಂಟ್ಗಳಿಗೆ ನಾನು ಸಹಾಯ ಮಾಡಿದ್ರೆ ಅದನ್ನ ಮೀಡಿಯಾದವರು ಬರೀತಾರೆ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಅಂತ. ನನಗೇನು ಸಂಜಯ್ ಲೀಲಾ ಬನ್ಸಾಲಿ ಆಗ್ಬೇಕು ಅನ್ನೋ ಯಾವ ಇಷ್ಟನೂ ಇಲ್ಲ. ನೋಡಿ, ಜನಗಳು ಏನ್ ಬರೀತಾರೆ ಅಂತಂದ್ರೆ, ಫಿಲ್ಮ್ಗಳಲ್ಲಿ ಹೀರೋಯಿನ್ಗಳು ಏನ್ ಇರ್ತಾರಲ್ಲ, ಅವರನ್ನ ಸಪೋರ್ಟ್ ಮಾಡೋದಕ್ಕೆ ನೀವು ಫಿಲ್ಮ್ಗಳಿಗೆ ಫೈನಾನ್ಸ್ ಮಾಡ್ತೀರಂತೆ. ಸರಿ, ನೀವು ಬಹಳ ಒಳ್ಳೆ ಐಡಿಯಾ ಕೊಟ್ರಿ. ಇದು ನನಗೆ ಮೊದಲು ಗೊತ್ತೇ ಇರಲಿಲ್ಲ. ಧನ್ಯವಾದ. ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಏನಂದ್ರೆ ನೀವು ಸಿನಿ ಬ್ಲಿಟ್ಸ್ ಹೆಸರಿನ ಮ್ಯಾಗಝಿನ್ ಖರೀದಿ ಮಾಡಿದ್ರಂತೆ. ಹೌದು, ಸಿನಿ ಬ್ಲಿಟ್ಸ್ ಮ್ಯಾಗಝಿನ್ ನಮ್ದೆ. ಮತ್ತೆ ಸಿನಿ ಬ್ಲಿಟ್ಸ್ನ ಎಕ್ಸ್ಪ್ಯಾಂಡ್ ಮಾಡಿ ನಾನು ಹೈ ಬ್ಲಿಟ್ಸ್ ಕೂಡ ಲಾಂಚ್ ಮಾಡಿದೆ. ಮತ್ತಿದು ಗ್ಲಾಮರ್ ಮ್ಯಾಗಝಿನ್ ಆಗಿದೆ. ಅದಕ್ಕೆ ಅನ್ಸುತ್ತೆ ನಿಮ್ಮನ್ನ ಗ್ಲಾಮರ್ ಟ್ರಕ್ ಅಂತ ಕರೆಯೋದು. ಎಲ್ಲಿ ಗ್ಲಾಮರ್ ಇರುತ್ತೆ ಅಲ್ಲಿಗೆ ಹೋಗ್ತೀರಾ. ಒಂದು ಹಾಡಿದ್ಯಲ್ಲ, ಜಹಾಂ ಮೇ ಜಾತಿ ಹೂಂ ವहीं ಚಲೆ ಆತೆ ಹೋ. ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಮೀಡಿಯಾದವರು ಹಿಂದೆನೆ ಬರ್ತಾರೆ. ಈ ಮಾತು ಕೂಡ ಸರಿಯಾಗಿದೆ. ಇಲ್ಲಿ ಈ ದೇಶದಲ್ಲಿ ಮೀಡಿಯಾದವ್ರಿಗೆ ಪ್ರಶ್ನೆನ ನಾನ್ ಕೇಳ್ತೀನಿ. ಅದೇನಂದ್ರೆ, ಅವ್ರು ಯಾಕಿಷ್ಟು ಗ್ಲಾಮರ್ ಸ್ಟ್ರಕ್ ಆಗಿದ್ದಾರೆ ಅಂತ. ಸಿನಿ ಬ್ಲಿಟ್ಸ್ ಈಸ್ ಮೀಡಿಯಾ. ಸಿನಿ ಬ್ಲಿಟ್ಸ್ ಈಸ್ ಅ ಮ್ಯಾಗಝಿನ್ ದಟ್ ಕವರ್ಸ್ ದ ಫಿಲ್ಮ್ ಇಂಡಸ್ಟ್ರಿ. ಬಟ್ ಸೋ ಈಸ್ ಸ್ಟಾರ್ಡಸ್ಟ್, ಸೋ ಈಸ್ ಫಿಲ್ಮ್ ಫೇರ್. So what is so great about my involvement with Cineblitz? You have Verb magazine, you have Cosmopolitan, and you have so many other magazines which are into fashion. So what is wrong with hybrids? ಒಂದು ನ್ಯೂಸ್ ಪೇಪರ್ನ ವಿಷಯ ಏನು ಅಂದ್ರೆ, ವಿಜಯ್ ಮಲ್ಯ ಏನಾದ್ರೂ ಮಾಡ್ದ ಅಂದ್ರೆ ಸ್ಪಾಟ್ ಲೈಟ್ ಬಿದ್ಬಿಡುತ್ತಷ್ಟೇ. ವಿಷಯ ಏನಂದ್ರೆ, ಬೇರೆ ಯಾರಾದ್ರೂ ಮಾಡಿದ್ರೆ ಅಷ್ಟು ಸ್ಪಾಟ್ ಲೈಟ್ ಬೀಳಲ್ಲ, ಪವರ್ ಟ್ರಿಪ್ ಆಗುತ್ತೆ. ಇದು ಈ ರೀತಿ ತಾನೇ. ಹೇಗೆ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಏನಾದ್ರೂ ಮಾಡಿದ್ರೆ ಅವ್ರ ಮೇಲೆ ಸ್ಪಾಟ್ಲೈಟ್ ಬೀಳುತ್ತೆ. ಡೊನಾಲ್ಡ್ ಟ್ರಂಪ್ ಏನಾದ್ರೂ ಮಾಡಿದ್ರೆ ಸ್ಪಾಟ್ಲೈಟ್ ಖಂಡಿತ ಬೀಳುತ್ತೆ. ಆದ್ರೆ ನಾನು ಡೊನಾಲ್ಡ್ ಟ್ರಂಪ್ ಅಲ್ವಲ್ಲ. ನೀವು ಅದೇ ದಾರಿಲಿ ಹೋಗ್ತಾ ಇದ್ದೀರಾ ಅಲ್ವಾ? ಜನರು ಕೆಲವೊಮ್ಮೆ ಹೇಳ್ತಾರೆ ನಾನು ಬ್ರಾನ್ಸನ್ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ. ಕೆಲವ್ರು ಹೇಳ್ತಾರೆ ನಾನು ಡೊನಾಲ್ಡ್ ಟ್ರಂಪ್ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಏನಂದ್ರೆ ನಾನು ವಿಜಯ್ ಮಲ್ಯ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಅಥವಾ ನೀವು ಪ್ಲೇಬಾಯ್ ಆಗೋ ದಾರಿನಲ್ಲಿ ಹೋಗ್ತಾ ಇದ್ದೀರಾ? ಆಗೋದಕ್ಕಲ್ಲ, ನಾನು ಆಲ್ರೆಡಿ ಆಗಿದ್ದೀನಿ. ನಾನು ಇದನ್ನ ಓದಿದ್ದೆ. ಏನಂದ್ರೆ, ಏರ್ಲೈನ್ಸ್ ನೀವು ಲಾಂಚ್ ಮಾಡಿದ್ರಿ, ಅದರಲ್ಲಿ ಏರ್ ಹಾಸ್ಟೆಸ್ ಯಾರಾಗ್ಬೇಕು ಅನ್ನೋ ಸೆಲೆಕ್ಷನ್ ಕೂಡ ವಿಜಯ್ ಮಲ್ಯನೇ ಖುದ್ದು ಮಾಡ್ತಾರಂತೆ. ಹೌದು, ಅದು ನಮ್ಮ ಕ್ವಾಲಿಟಿ ಕಮಿಟ್ಮೆಂಟ್ ಆಗಿರುತ್ತೆ. ಬರೀ ಕ್ವಾಲಿಟಿನಾ ಅಥವಾ ಅದರ ಹಿಂದೆ ಏನಾದ್ರೂ ಉದ್ದೇಶ ಇದೆಯಾ? ನೀವು ಕೇಳ್ತಿದ್ದೀರಾ ಅಂದ್ರೆ, ನಮ್ಮ ಕಿಂಗ್ಫಿಷರ್ ಏರ್ಲೈನ್ಸ್ನ ಸರ್ವಿಸ್ ಆಫರಿಂಗ್, ಪ್ರಾಡಕ್ಟ್ ಆಫರಿಂಗ್ ಒಂದು ದೊಡ್ಡ ಹೈ ಕ್ಲಾಸ್ ಸ್ಟ್ಯಾಂಡರ್ಡ್ ಆಗಿದೆ. ಅದರಲ್ಲಿ ನಾವು ನಿರ್ಣಯ ಮಾಡಿದ್ವಿ, ನಾವು ಎಲ್ಲರಿಗಿಂತ ಬೆಸ್ಟ್ ಇನ್ಫ್ಲೈಟ್ ಸರ್ವಿಸ್ ಕೊಡೋಣ ಅಂತ. ಮತ್ತೆ ನಮ್ದೇ ಫ್ಲೈಯಿಂಗ್ ಮಾಡೆಲ್ಸ್ ಇರ್ತಾರೆ, ಕನ್ಸಿಸ್ಟೆಂಟ್ ವಿತ್ ಕಿಂಗ್ಫಿಷರ್ ಇನ್
ಬ್ರ್ಯಾಂಡ್ ಇನ್ವಾಲ್ವ್ಮೆಂಟ್ ಇನ್ ಫ್ಯಾಷನ್. ನನಗೆ ಈಗ ಅನ್ನಿಸ್ತಾ ಇದೆ ವಿಜಯ್ ಸಾಬ್, ಈ ಪ್ರೋಗ್ರಾಮ್ನ ಬಳಸ್ಕೊಂಡು ನೀವು ಕಿಂಗ್ಫಿಷರ್ ಏರ್ಲೈನ್ಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ. ನೀವು ನಿಮ್ಮ ಇಂಡಿಯಾ ಟೆಲಿವಿಷನ್ನ ಪ್ರಮೋಷನ್ ಮಾಡೋದಕ್ಕೆ ಅಲ್ವಾ ನನ್ನನ್ನು ಇಲ್ಲಿ ಕರೆಸಿರೋದು?